ಹಾಯ್ ಹಾಲ್. ಈ ಒಂದು ಬ್ಲಾಗ್ ಆ್ಯಕ್ಚುಲಿ ನಾನು ನಮ್ಮ ಹಸ್ಬೆಂಡ್ ಬರ್ತಡೇ ದಿನ ತೆಗ್ದಿದ್ದು. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮು ಸಿಕ್ಕಿರಲಿಲ್ಲ. ನನಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಇರೋದ್ರಿಂದ ಅಲ್ಲಿ ಇಲ್ಲಿ ಊರುಗಳಿಗೆಲ್ಲ ಹೋಗಿ ಬರ್ತಾ ಇರೋದ್ರಿಂದ ರಜೆ ಇರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಒಂದು ಬ್ಲಾಗಲ್ಲಿ ಮಾರ್ನಿಂಗೆ ನಾನು ಬಂದುಬಿಟ್ಟು ಗೀ ರೈಸ್ ಮಾಡಿಬಿಟ್ಟು ಜೀರಾ ರೈಸ್ ಟೈಪ್ ಮಾಡಿಬಿಟ್ಟು ಬೇಳೆಯಲ್ಲಿ ದಾಲ್ ಮಾಡಿಕೊಟ್ಟಿದ್ದೆ. ಆಮೇಲಿಂದ ಉದ್ದಿನಕಾಳ್ದು ಸ್ವಲ್ಪ ನಾವು ನಾರ್ಮಲಿ ಮಾಡ್ತೀವಲ್ಲ ನಾವು ಬೆಲ್ಲ ಎಲ್ಲ ಹಾಕಿ, ಸೊ ಆ ಥರ ಮಾಡಿ ಬೆಳಗ್ಗೆ ಮಾರ್ನಿಂಗೆ ನಮ್ಮ ಮನೆಯವ್ರಿಗೆ ಟಿಫನ್ ಕೊಟ್ಟು ಅವರು ಕೂಡ ಹೊರಟರು. ಅದಾದಮೇಲೆ ನಾನು ಆ್ಯಕ್ಚುಲಿ ನಮ್ಮ ಮಗಳು ಎದ್ದು ಬಂದಳು, ಮಲಗಿದ್ರು ಮಕ್ಕಳು. ಸೊ ಇವಳು ಮಾತ್ರ ಫಸ್ಟ್ ಎದ್ದು ಬಂದಿದ್ದಾಳೆ. ಇವಾಗ ಬೆಳಗ್ಗೆನೇ ನೋಡಿ ಸ್ಟಾರ್ಟ್ ಮಾಡಿದ್ದಾಳೆ, ಅವಳು ರೊಟೀನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಕೊಡು ಬಿಸ್ಕೆಟ್ನ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಹೇಳಿದೆ ಆಲ್ರೆಡಿ ಟಿಫನ್ ರೆಡಿ ಇದೆ ತಿನ್ನು ಅಂತಂದ್ಬಿಟ್ಟು. ಸೊ ಅದಕ್ಕೆ ಅವಳು ಇಲ್ಲ ಕೊಡು ಫಸ್ಟು ಅಂತಂದ್ಬಿಟ್ಟು ಕೇಳಿಸ್ಕೊತಾಳೆ. ಅದಾದ್ಮೇಲೆ ನಾನು ಇಲ್ಲ ಬಿಸ್ಕೆಟ್ ಅಂತ ಹೇಳಿದೆ. ಅದಾದಮೇಲೆ ಸರಿ ಅಂತಂದ್ಬಿಟ್ಟು ಸ್ವಲ್ಪ ದೇವ್ರದ್ದು ಪ್ರಸಾದ ಇತ್ತು, ಸ್ವಲ್ಪ ಇತ್ತು ಅಷ್ಟೇ. ದಿನ ಅವಳೇ ತಿಂದು ಖಾಲಿ ಮಾಡಿರೋದು ಸ್ವಲ್ಪ. ಸೊ ಅದನ್ನು ಹಾಕ್ಕೊಂಡು ತಿಂತೀನಿ ಅಂತಂದ್ಬಿಟ್ಟು ತಿಂತಾ ಇದ್ದಾಳೆ ಕೂತ್ಕೊಂಡು. ಸರಿ ಅಂತಂದ್ಬಿಟ್ಟು ನಾನು ಇದನ್ನ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಮಲಗಿಸ್ಬಿಟ್ಟೆ ಸ್ವಲ್ಪ. ಆಮೇಲಿಂದ ಸ್ವಲ್ಪ ಟೈಮ್ ಆದಮೇಲೆ ನಾನು ಎದ್ದೇಳಿಸಿ ಮತ್ತೆ ಟಿಫನ್ ಎಲ್ಲ ಕೊಡ್ತೀನಿ ಮಕ್ಕಳಿಗೆ. ಏಕೆಂದರೆ ನಮ್ಮ ಮನೆಯವ್ರು ಬೇಗನೆ ಹೋಗೋದ್ರಿಂದ ಮಕ್ಕಳು ಸುಮ್ಮನೆ ಏನಾದ್ರು ಸೌಂಡ್ ಆಯಿತು ಅಂದರೆ ಎದ್ದಿರ್ತಾರೆ ಅಷ್ಟೇ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾವು ಎಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಪೂಜೆನೂ ಇತ್ತಲ್ಲ, ಇವತ್ತು ವಾರ ಬೇರೆ ಮಾಡಬೇಕು ಆ್ಯಕ್ಚುಲಿ. ಹಾಗಾಗಿ ಮತ್ತೆ ಮಧ್ಯಾಹ್ನದಿಂದ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚೋಣ ಅಂತೇಳಿ ಎಣ್ಣೆ ಹಚ್ಚಿಸ್ತಾ ಇದ್ದೀನಿ. ಸರಿ ಅವಳು ನಾನು ಹಚ್ತೀನಿ ಅವ್ರ ಅಣ್ಣನಿಗೆ ಅಂತಂದ್ಬಿಟ್ಟು ಎಣ್ಣೆ ಹಚ್ತಾ ಇದ್ದಾಳೆ. ಅವನು ಬೇಡ ಅಂತಂದ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ. ಸೊ ಹೇಗೋ ಸಮಾಧಾನ ಮಾಡಿ ಅವಳೇ ಎಣ್ಣೆ ಹಚ್ಚಿದ್ದಾಯಿತು. ಸರಿ ಓಕೆ, ನಾನು ಸಂಜೆಯಿಂದ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರಿ ಸಂಜೆ ಮಾಮೂಲಿ ಮನೇಲಿ ವಾರ ಇದೆಯಲ್ಲ, ಸೊ ದೀಪ ಎಲ್ಲ ಹಚ್ಚಿ ಸೊ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ. ಮಕ್ಕಳು ಕ್ಯಾರೆಟ್ ಹಲ್ವಾ ಮಾಡು ಅಂತ ಹೇಳಿದ್ರೆ ಟಿ ವಿಲಿ ನೋಡ್ತಾ ಇರ್ತಾರಲ್ಲ ಮೊಬೈಲಲ್ಲಿ. ಸೊ ಅದ್ರಲ್ಲಿ ಏನಾದ್ರು ಬಂದರೆ ಮಾಡಿಕೊಡು ಅಂತ ಕೇಳ್ತಾರೆ. ಸೊ ಹಾಗಾಗಿ ಸರಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಹಾಲು ಪೌಡ್ರ್ನಲ್ಲಿ ನಾನು ಮಾಡ್ತಾಯಿದ್ದೀನಿ, ಮತ್ತು ಕ್ಯಾರೆಟು, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಮತ್ತು ನಾನು ಕ್ಯಾರೆಟ್ನ ಬಂದ್ಬಿಟ್ಟು ದೊಡ್ಡ ತುರಿನಲ್ಲಿ ತುರಿದಿಟ್ಕೊಂಡಿದ್ದೀನಿ. ತುಂಬ ಸಣ್ಣ ತುರಿ ಮಾಡ್ಕೊಬಿಟ್ರೆ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ. ಒಂದು ಸಲ ಮಾಡಿದ್ದೆ. ಸೊ ಹಾಗಾಗಿ ನಾನು ದೊಡ್ಡ ತುರಿನಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಆ ಥರ ಮಾಡ್ಕೊಂಡು. ಅದಾದಮೇಲೆ ಸ್ವಲ್ಪ ಪನ್ನೀರ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಪನ್ನೀರ್ ಇದು ಅನ್ನ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಬೇಕಾಗಿರೋದು ಅದನ್ನೆಲ್ಲ ನಾನು ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸಣ್ಣದು ಬಂದ್ಬಿಟ್ಟು ಸೋಯಾ ಚಂಕ್ಸ್ ಇರುತ್ತಲ್ಲ, ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ತುಂಬ ಸಣ್ಣದು, ಅದು ಕೂಡ ದಪ್ಪ ಸೋಯಾ ಚಂಕ್ಸ್ ಬಂದ್ಬಿಟ್ಟು ಗ್ರೇವಿ ಮಾಡ್ತೀವಿ. ಸೊ ಈ ಥರ ಬಿರಿಯಾನಿ, ಈ ಥರ ಪಲಾವು ಮನೇಲಿ ಏನಾದರೂ ಈ ಥರ ಮಾಡ್ಕೊಳ್ಳುವಾಗ ಸಣ್ಣ ಸೋಯಾ ಚಂಕ್ಸ್ ಸಿಗುತ್ತೆ. ನಾರ್ಮಲಿ ಸಿಗೋಲ್ಲ, ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಸಿಕ್ಕಿದಾಗ ತೊಗೊಂಡು ಇಟ್ಕೋಬೇಕು. ಸೊ ಅದನ್ನು ಮಾಡಿದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು ಎರಡು ಕಡೆನೂ ಇಟ್ಬಿಟ್ಟು ಒಂದೇ ಕಡೆ ಮಾಡ್ಕೊತಾ ಇದ್ದೀನಿ, ಬೇಗ ಆಗಲಿ ಅಂತಂದ್ಬಿಟ್ಟು. ಒಂದು ಕಡೆ ನಾನು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಪನ್ನೀರ್ ಯಾಕೋ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ತಾಯಿದೆ, ಏಕೆಂದರೆ ಫ್ರೀಝರಲ್ಲೇ ಇಟ್ಟಿದ್ದೆ. ಬಟ್ ಯಾಕೋ ಈ ಸಲ ತೊಗೊಂಬಂದಿರೋದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಸ್ವಲ್ಪ ಆಗಾಗೇ ಕರ್ಗೋಗ್ತಾ ಇತ್ತು, ಅಲ್ಲಲ್ಲೇ ಫ್ರೈ ಆಗ್ತಾ ಯಾವಾಗಲೂ ನಾನು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಸೊ ಈಗ ಏನಾಗಿದೆ, ಫ್ರೈ ಮಾಡ್ತಾನೆ ಹಂಗೆ ಕರ್ಗೋಗ್ತಾ ಇತ್ತು. ಸರಿ ಇನ್ನೇನು ಮಾಡೋದು, ಸರಿ ಪನ್ನೀರ್ ಅನ್ನ ತಾನೇ ಮಾಡ್ತಿರೋದು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು. ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಒಂದು ಕಡೆ ಇದು ಮಾಡ್ತಿದ್ದೀನಿ. ಮಿಡಲಲ್ಲಿ ಮಕ್ಕಳು ಬಂದು ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಅದು ಕೂಡ ಸ್ವಲ್ಪ ಇದಾಗ್ಬಿಡ್ತು. ಸರಿ ಅಂದ್ಬಿಟ್ಟು ಎತ್ತಿಟ್ಕೊಂಡು ಒಂದು ಕಡೆಯಿಂದ ಮಾಡ್ತಾಯಿದ್ದೀನಿ. ಸೊ ಪನ್ನೀರ್ ಅನ್ನಕ್ಕೆ ಬಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಾರ್ಮಲಾಗಿ ಅದನ್ನು ಪನ್ನೀರನ್ನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಇದಕ್ಕೆ ನಾನು ಏನೇನು ಮಸಾಲೆ ಎಲ್ಲ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಒನ್ ಟೈಮ್ಗಲ್ವಾ ಸುಮ್ಮನೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪನೇ ಕ್ಯಾರೆಟ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ಕ್ಯಾರೆಟದು ಮಕ್ಕಳು ಮಾಡ್ಕೊಳ್ಳೋದ್ರ ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಗೋಡಂಬಿ ದ್ರಾಕ್ಷಿನ ಒಂದರಲ್ಲಿ ಹುರ್ಕೊಬಿಟ್ಟು ಅದಾದಮೇಲೆ ಕ್ಯಾರೆಟ್ ಏನಿರುತ್ತೆ ನೋಡಿ, ಈ ಥರ ದಪ್ಪ ಕ್ಯಾರೆಟ್ನ ತುರಿ ಮಾಡ್ಕೊಂಡಿದ್ದಾಗ ಮಾತ್ರ ಅದರ ಟೇಸ್ಟ್ ಮಾತ್ರ ತಿನ್ನುವಾಗ ಹಾಗೇ ನಮಗೆ ಚೆನ್ನಾಗಿ ಸಿಗುತ್ತೆ. ತುಂಬ ಸಣ್ಣ ಮಾಡ್ಕೊಬಿಟ್ರೆ ಏನಾಗ್ಬಿಡುತ್ತೆ, ಸಣ್ಣ ತುರಿನಲ್ಲಿ ತುರ್ಕೊಂಡ್ಬಿಟ್ರೆ, ಇಲ್ಲ ಕೆಲವರು ಮಿಕ್ಸಿನಲ್ಲೂ ಆಡಿಸ್ಕೊಂಡಿದ್ದೀನಿ ಒಂದು ಟೈಮ್ ನೋಡೋಣ ಅಂತಂದ್ಬಿಟ್ಟು, ಟೇಸ್ಟ್ ಕೂಡ ಅಂತೂ ಚೆನ್ನಾಗೇ ಬರಲ್ಲ. ಸೊ ಈ ಥರ ದಪ್ಪ ತುರಿನಲ್ಲಿ ನಾವೇ ಕೈಯಿಂದ ತುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಾಡೋ ರೀತಿಯಲ್ಲಿ ನಾವು ಮಾಡಬೇಕಷ್ಟೇ. ಸಿಂಪಲ್ ಆಗಿದ್ರೂ ಬೇಗ ಆಗುತ್ತೆ. ಈ ಥರ ನಾನು ಮಾಡ್ಕೊತೀನಿ. ಅದೊಂದು ಕಡೆ ಫ್ರೈ ಆಗ್ತಾಯಿದೆ ಕ್ಯಾರೆಟ್ ಬಂದ್ಬಿಟ್ಟು. ಸ್ವಲ್ಪ ನಾವು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ನೀಟಾಗಿ ಹೆಂಗೆ ಫ್ರೈ ಮಾಡ್ಕೋತೀವೋ ಆ ಥರ ಚೆನ್ನಾಗಿ ಬರುತ್ತೆ ಅಷ್ಟೇ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಅದು
ಇದೆಲ್ಲ ಹಾಕ್ತೀವಲ್ಲ ಹಾಲು ಎಲ್ಲ, ಸೊ ಅವಾಗ ಹೀರ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ. ಸೊ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಫಸ್ಟು ಫ್ರೈ ಮಾಡಿಕೊಂಡ್ರೆ ಒಂದು ರೀತಿ ಚೆನ್ನಾಗಿ ಬರುತ್ತೆ. ಪನ್ನೀರ್ ನೋಡಿ ನಾನು ಹೇಳಿದ್ನಲ್ಲ, ಸೊ ಈ ರೀತಿ ಸ್ವಲ್ಪ ಎಲ್ಲ ಮುದ್ದೆ ಥರ ಆಗೋಯ್ತು. ಸೊ ಅದೇ ಬಾಣಲೆಗೆ ಇವಾಗ ನಾನು ಒಗ್ಗರಣೆ ಎಲ್ಲ ಹಾಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ ಎಲ್ಲನೂ, ಸ್ಪೈಸಸ್ ಅಂದರೆ ಏನಿಲ್ಲ, ಜಸ್ಟು ಲೀಫ್ ಮತ್ತು ಸ್ವಲ್ಪ ಚಕ್ಕೆ, ಒಂದು ಲವಂಗ ಆ ಥರ ಹಾಕ್ಕೊಂಡಿದ್ದೀನಿ, ಮತ್ತು ಒಂದೆರಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಫ್ರೈ ಆದಮೇಲೆ ಮಾಮೂಲಿ ಈರುಳ್ಳಿ ಟೊಮೊಟೊ ಎಲ್ಲ ಏನು ಕಟ್ ಮಾಡ್ಕೊಂಡಿರ್ತೀನಿ, ಸೊ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ರುಚಿ ಕೊಡುತ್ತೆ ಯಾವುದೇ ವಸ್ತು ಇದ್ರೂ ಕೂಡ. ಸೊ ನೋಡಿ, ಬಾಂಡಿನಲ್ಲಿ ಇಷ್ಟು ಕ್ಯಾರೆಟಲ್ಲಿ ನಾವು ಎಷ್ಟು ಸಿಗೋಲ್ಲ ನಮಗೆ, ಒಂದು ಸ್ಮಾಲ್ ಬೌಲ್ ಅಷ್ಟೇ ನಮಗೆ ಸಿಗೋದಷ್ಟೇ ಕ್ಯಾರೆಟ್ ಹಲ್ವನು ಕೂಡ. ಸೊ ಇದಕ್ಕೆ ಇವಾಗ ನಾನು ಇದು ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ನಾನು ಹೇಳಿದ ಸೋಯಾ ಚಂಕ್ಸ್ ನೋಡಿ ಎಷ್ಟು ಸಣ್ಣ ಇದೆ ಅಂತ ಅಂದ್ಬಿಟ್ಟು, ಸೊ ಸಣ್ಣಕ್ಕಿರೋ ಸೋಯಾ ಚಂಕ್ಸ್ನ ಸ್ವಲ್ಪನೇ ನೆನೆ ಹಾಕಿ, ಸ್ವಲ್ಪ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತಷ್ಟೇ 5 ಮಿನಿಟ್ಸ್ ನೆನೆ ಹಾಕಿದ್ರು ಸಾಕು. ಅದನ್ನು ನೀರನ್ನೆಲ್ಲ ಹಿಂಡ್ಬಿಟ್ಟು ನಾವು ಇದಕ್ಕೆ ಮತ್ತೆ ಒಂದು ಸಲ ರೋಸ್ಟೆಡ್ ಮಾಡ್ಕೊಬಿಟ್ರೆ ಬೇಗನೆ ಬಾಯ್ಲ್ ಆಗುತ್ತೆ, ಅದೇನಿಲ್ಲ. ಸೊ ಎಷ್ಟು ಸಾಲ್ಟ್ ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಆ ಕಡೆಯೂ 2 ಕಡೆಯೂ ಅಬ್ಸರ್ವ್ ಮಾಡ್ತಾಯಿರ್ತೀನಿ. ಸೊ ಮನೆಯವರು ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರೇನು ಇಷ್ಟಪಟ್ಟು ಇದ್ದರೆ ಮಾಡು ಅಂತ ಏನೂ ಕೇಳಲ್ಲ. ಸೊ ಮನೇಲಿ ಪನ್ನೀರ್ ಇತ್ತಲ್ಲ, ಸೊ ಇವತ್ತು ಅವ್ರದ್ದು ಬರ್ತಡೇ ಇರೋದ್ರಿಂದ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಜಾಸ್ತಿ ದಿನವೂ ಪನ್ನೀರೆಲ್ಲ ಇಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ತಂದಿದ್ದು 1 or 2 ಡೇಸಲ್ಲೆಲ್ಲ ನಾನು ಮಾಡಿಬಿಡ್ತೀನಿ. ಏಕೆಂದರೆ ಅಂಗಡಿಗಳಲ್ಲೇ ಎಷ್ಟೋ ದಿನ ಇಟ್ಟಿರ್ತಾರೆ. ಸೊ ಅದನ್ನು ನಾವು ತೊಗೊಂಬಂದು ಮತ್ತೆ ಅವ್ರು ಎಕ್ಸ್ಪೈರಿ ಡೇಟ್ ಹಾಕಿದ್ರೂ ಕೂಡ ಅದೆಲ್ಲ ನೋಡಿ, ಇವಾಗಲೇ ಎಕ್ಸ್ಪೈರಿ ಡೇಟ್ ಇನ್ನೂ ಡೇಟ್ ಇದೆ, ಬಟ್ ಆದ್ರೂ ನೋಡಿ ಅದು ಹೆಂಗೆ ಮ್ಯಾಶ್ ಆಗಿಬಿಡುತ್ತೆ ಅಂತ. ಸೊ ಹಂಗಾಗಿ ನಾನು ಮಾಡಿಬಿಡ್ತೀನಿ ಅಷ್ಟೇ. ಇದು ಮಶ್ರೂಮ್ ಆಗಲಿ ಪನ್ನೀರ್ ಆಗಲಿ ಅವೆಲ್ಲ ಜಾಸ್ತಿ ದಿನ ಇಡಬಾರ್ದು, ಚೆನ್ನಾಗಿ ಬರೋಲ್ಲ. ಅದಾದಮೇಲೆ ಮತ್ತು ನಾನು ಹಾಲು ಪೌಡ್ರ್ ಇದೆಯಲ್ಲ, ಹಾಲು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಲ್ವಾಗೆ. ಡೈರೆಕ್ಟಾಗಿ ಹಾಲು ಕೂಡ ಹಾಕ್ಬೋದು, ಇಲ್ಲಾಂದರೆ ನಾನು ಆ್ಯಕ್ಚುಲಿ ಹಾಲು ಪೌಡ್ರು ಮನೇಲಿ ಇರುತ್ತೆ ಸ್ಟಾಕ್ ನನಗೆ. ಸೊ ಹಾಗಾಗಿ ನಾನು ಹಾಲು ಪೌಡ್ರಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಮಾಡ್ತಾಯಿರ್ತೀನಿ ಯಾವಾಗಲೂ. ಸೊ ಹಾಗಾಗಿ ನಾನು ಹಾಲು ಪೌಡ್ರನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ಅಲ್ಲ, ಒಂದು ಸ್ವಲ್ಪ, ಏಕೆಂದರೆ ಹಾಲು ಪೌಡ್ರ್ ಹಾಕ್ದಾಗ ಅದಕ್ಕೆ ಇದು ಬೇಕಲ್ಲ, ಅದಕ್ಕೋಸ್ಕರ. ಆಮೇಲಿಂದ ಸ್ವಲ್ಪ ಕಲ್ಸಕ್ಕರೆ ಎಲ್ಲ ಇತ್ತು. ಸೊ ಕಲ್ಸಕ್ಕರೆ ಮತ್ತು ಶುಗರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನಾನು ಅದನ್ನು ಬೇಯಿಸ್ತಾ ಇದ್ದೀನಿ. ಅದು ಬಾಯ್ಲ್ ಆಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಏಕೆಂದರೆ ಕರಗೋದಾಗ ಅದು ಕೂಡ ಚೆನ್ನಾಗಿ ಅದು ಕರಗ್ತಾ ಹೋದಂಗೆ ಕ್ಯಾರೆಟು ಕೂಡ ಅದನ್ನು ಹೀರ್ಕೋತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್, ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಮಾಡ್ತಾ ಹೋಗ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಇದಕ್ಕೆಲ್ಲ ಬಂದ್ಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡರು, ಮಟನ್ ಮಸಾಲ ಇರ್ಬೋದು, ಸ್ವಲ್ಪ ಮನೇಲಿ ಜೀರಾ ಪೌಡರು ಇರ್ಬೋದು, ಇವೆಲ್ಲ ಮಸಾಲಗಳನ್ನೆಲ್ಲ ಸ್ವಲ್ಪ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಅಷ್ಟೇ ಮಸಾಲ, ಬೇರೆ ಏನು ಮಸಾಲ ಅಂಥದ್ದೇ ಅವಶ್ಯಕತೆ ಇರೋದಿಲ್ಲ. ಸೊ ಹಿಂಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ಅದು ಕೂಡ ಹೀರ್ಕೊಳ್ಳೋಕ್ಕೆ ಬಿಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕ್ತೀನಿ, ಏಕೆಂದ್ರೆ ನಾನು ರೈಸಲ್ಲೆಲ್ಲ ನಾನು ಆ್ಯಕ್ಚುಲಿ ಹಾಕೋದೇ ಇಲ್ಲ ಸಾಲ್ಟನ್ನು, ನನ್ನ ಮನೇಲಿ ಅಭ್ಯಾಸ ಇಲ್ಲ ರೈಸ್ಗೆ ಸಾಲ್ಟ್ ಹಾಕಿ. ಸೊ ಹಂಗಾಗಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ನೋಡಿ ಪನ್ನೀರ್ ಯಾವ ಥರ ಆಗಿಬಿಡ್ತು ಅಂತಂದ್ಬಿಟ್ಟು. ಸೊ ಈ ಥರ ಪನ್ನೀರನ್ನ ನಾನು ಹಾಕ್ಬಿಟ್ಟು ಒಳ್ಳೆ ಮೊಟ್ಟೆ ಗ್ರೇವಿ ಆದಂಗೆ ಆಗ್ಬಿಟ್ಟಿದೆ ಅದು. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ಈಗ ಪನ್ನೀರೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಅದ್ರ ಮಸಾಲೆ ಎಲ್ಲ ಹೀರ್ಕೊಳ್ಳೋಕ್ಕೆ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಅದು ಒಂದು ಕಡೆ ಆಗ್ತಾಯಿದೆ. ಮತ್ತು ಇದು ನೋಡಿ, ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡ್ರ್ ಇದ್ದಿಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೇಕಂದರೆ ನಾವು ಕಲರ್ ಏನಾದ್ರು ಡಿಮ್ ಆಯಿತು ಅಂತಂದರೆ ಕ್ಯಾರೆಟ್ ಹಲ್ವದು ಒಂದೊಂದು ಸತಿ ಕ್ಯಾರೆಟೇ ಫುಲ್ ಕಲರ್ ಬಂದುಬಿಡುತ್ತೆ. ಸೊ ಇಲ್ಲ ಅಂತಂದರೆ ನಾವು ಕಲರ್ನ ಕೂಡ ಸೇರಿಸ್ಕೋಬೋದು. ಆಮೇಲೆ ಫೈನಲ್ ಆಗಿ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ. ಅವಾಗ ಸ್ವಲ್ಪ ತುಪ್ಪ ಹಾಕೋತಾ ಹೋಗ್ಬೋದು. ಕೆಲವ್ರಿಗೆ ತುಪ್ಪ ಬರಲ್ಲ ಅಂತಂದರೆ ನಾವು ಏನು ಆಯಿಲ್ನ ಯೂಸ್ ಮಾಡ್ತೀವಿ ಮನೆಯಲ್ಲಿ, ರೆಗ್ಯುಲರಾಗಿ ಏನು ಆಯಿಲ್ನ ಯೂಸ್ ಮಾಡ್ತೀವೋ ಆ ಆಯಿಲ್ ಕೂಡ ಹಾಕ್ಕೊತಾ ಹೋಗ್ಬೋದು. ಸೊ ನಾವು ತುಂಬಾ ಜಾಸ್ತಿ ತುಪ್ಪ ಹಾಕೋಬೇಕು ಅಂತಿಲ್ಲ, ಎಣ್ಣೆನೂ ಹಾಕೋಬೇಕು ಅಂತಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ. ನಮಗೆ ಹಲ್ವಾ ಇವೆಲ್ಲ ಅಂತಂದರೆ ಎಣ್ಣೆ ತುಪ್ಪ ಎಲ್ಲ ಬೇಕೇ ಬೇಕು, ಯಾವುದೇ ಅದು ಸ್ವೀಟ್ ಐಟಮ್ಗಳನ್ನ ಮಾಡಬೇಕಾದ್ರೆ. ಬಟ್ ನಮಗೆ ಕನ್ವೀನಿಯೆಂಟ್ ಮನೆಗಳಲ್ಲಿ ಮಾಡುವಾಗ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬೋದು. ನೋಡಿ, ಇಷ್ಟು ಕ್ಯಾರೆಟಲ್ಲಿ ಬರೀ ಇಷ್ಟೇ ಆಗಿದ್ದು, ಒಂದು ಬೌಲ್ ಅಷ್ಟೇ ಆಯಿತು. ನೋಡಿ ಆ ಕಲರ್ ಟೆಕ್ಸ್ಚರ್ ಕೂಡ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು. ಸೊ ಈ ರೀತಿ ನಾನು ಕ್ಯಾರೆಟ್ ಹಲ್ವಾ ಫಿನಿಶ್ ಆಯಿತು. ಸೊ ಇದು ಕೂಡ ಒಂದು ಕಡೆ ಇವಾಗ ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಸೊ ಇವಾಗ ಇದಕ್ಕೆ ಬಂದುಬಿಟ್ಟು ನಾನು ರೈಸು ಆಲ್ರೆಡಿ ಕುಕ್ಕರ್ನಲ್ಲಿ ರೈಸ್ ಇಟ್ಕೊಂಡಿದ್ದೀನಿ ಅದನ್ನು. ಸೊ ಅದು ಇಟ್ಕೊಂಡಿದ್ದೀನಿ. ಒಂದು ಬಟರ್ ಇತ್ತಲ್ಲ, ಸೊ ಬಟರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟರ್ ಹಾಕಿದ್ದೀನಿ, ಏಕೆಂದರೆ ಸ್ವಲ್ಪ
ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಟರ್ ಕೂಡ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ನಾನು ರೈಸ್ ಏನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ರುಚಿಗೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಕೊತಾ ಹೋಗ್ತಾ ಇರ್ತೀನಿ. ಆಮೇಲೆ ಲಾಸ್ಟಾಗಿ ಫೈನಲಾಗಿ ಕೊತ್ತಂಬರಿ ಸೊಪ್ಪಿರ್ಬೋದು, ಮತ್ತು ನಾನು ಸ್ವಲ್ಪ ಎಳ್ಳನ್ನು ಯೂಸ್ ಮಾಡ್ತೀನಿ ಸ್ವಲ್ಪ. ಸೊ ಅದು ಕೂಡ ಹೆಲ್ತಿ ಅಲ್ವಾ. ಸೊ ಹಾಗಾಗಿ ಬ್ಲ್ಯಾಕ್ ಸೀಡ್ಸ್ನ ಬಂದುಬಿಟ್ಟು ನಾನು ಆ್ಯಡ್ ಮಾಡ್ತೀನಿ ಲಾಸ್ಟ್ಗೆ. ಸೊ ರೈಸ್ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ, ತುಂಬ ಜಾಸ್ತಿನೂ ಮಾಡಿ ಅದನ್ನೆಲ್ಲ ಮಿಕ್ಸಿ ನಾಳೆವರೆಗೂ ಇದು ಮಾಡಲ್ಲ. ಏನಂದರೆ ಸ್ವಲ್ಪ ಮಿಕ್ಕತ್ತಷ್ಟೇ. ಸೊ ಹಾಗಾಗಿ ಇನ್ನು 4 ಜನ ಇದ್ದೀವಲ್ವ, ಸೊ ಹಂಗಾಗಿ 4 ಜನಕ್ಕೆ ಕರೆಕ್ಟಾಗಿ ನನಗಾಗುತ್ತೆ. ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಹಾಕಿರ್ತೀನಿ ಅಷ್ಟೇ ರೈಸ್ನ, ಒಂದು ಟೈಮ್ಗೆ ಆಗೋಷ್ಟು. ಸೊ ಅದ್ರ ಮಿಕ್ಕಿದ್ರೂ ಒಂದು ಸ್ವಲ್ಪ ಮಿಕ್ಕತ್ತಷ್ಟೇ, ಜಾಸ್ತಿ ಏನು ಮಿಕ್ಕಲ್ಲ. ಸೊ ಫೈನಲಾಗಿ ಈ ಥರ ನಾನು ನೋಡಿ ಇದು ಪನ್ನೀರ್ ರೈಸ್ನ ನಾನು ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇದಕ್ಕೆಲ್ಲ ಒಂದೇ ಸಲ ಮಿಕ್ಸ್ ಮಾಡುವಾಗಲೇ ನಾನು ಸ್ವಲ್ಪ ಎಳ್ಳೇನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಏನಾದ್ರು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸೊ ಪನ್ನೀರ್ ರೈಸ್ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಫೈನಲಾಗಿ ಎಲ್ಲ ರೆಡಿ ಮಾಡಿ ನಾನು ಇಟ್ಕೊಂಡು ಅದಾದಮೇಲೆ ಮನೆಯವ್ರು ಬರಲಿ ಅಂತ ಕಾಯ್ತಾಯಿದ್ರು. ಇವರು ಅವ್ರ ಅಪ್ಪನಿಗೆ ಕೇಕ್ ತೊಗೊಂಡು ಬಾ ಅಂತ ಹೇಳಿದರು. ಸೊ ಕೇಕೆಲ್ಲ ತೊಗೊಬಂದು ಫುಲ್ ಕೇಕೆಲ್ಲ ತಿನ್ನೋಕ್ಕೆ ನಮಗೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಕ್ಕಳಿಗೋಸ್ಕರ 1-2 ಪೀಸ್ ತೊಗೊಂಡು ಬಾ ಸಾಕು ಅಂತಂದ್ಬಿಟ್ಟು ನಾನು ಹೇಳಿದ್ದೆ. ಸೊ ಹಾಗಾಗಿ ಅವರನ್ನು ಕೂಡ 1-2 ಪೀಸ್ ಮಾತ್ರ ತೊಗೊಬಂದು ಸುಮ್ಮನೆ ಮಕ್ಕಳ ಕೈಲೇ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಇದು ಮಾಡ್ಕೊತಾ ಇದ್ವಿ. ಸುಮ್ಮನೆ ತಂದು ಮಕ್ಕಳಿಗೆ ತುಂಬ ಈಸಿಗೆಲ್ಲ ಏನಂದರೆ ಕೇಕ್ಗಳೆಲ್ಲ ತುಂಬ ಕ್ರೀಮಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಬೇಡ ಅಂತಂದೆ. ಸೊ ನೋಡಿ ಫೈನಲಾಗಿ ಕ್ಯಾರೆಟ್ ಹಲ್ವಾ ಮತ್ತು ಪನ್ನೀರ್ ರೈಸ್ 2 ಕೂಡ ರೆಡಿ ಆಗಿದೆ. ಈ ಥರ ನಂದು ಒಂದು ಸಿಂಪಲ್ ಮೆನು ಇವತ್ತು ನಾನು ಮಾಡಿದ್ದೀನಿ ಅಷ್ಟೇ. ಸೊ ನಮ್ಮ ಮನೆಯವರು ಇನ್ನೇನು ಬರ್ತಾರೆ, ಸೊ ಹಾಗಾಗಿ ಅವ್ರಿಗೂ ಕೂಡ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತಂದಿದ್ದೆ ನಾನು. ಮಕ್ಕಳು ಕೂಡ ಅಪ್ಪ ಬರಲಿ ಅಂತ ಕಾಯ್ತಾಯಿದ್ರು. ಸೊ ಹಾಗಾಗಿ ಅವ್ರು ಬಂದಮೇಲೆ ಕೇಕೆಲ್ಲ ಸ್ವಲ್ಪ ಸಿಂಪಲಾಗಿ ಕಟ್ ಮಾಡೋಣ ಅಂಥೇಳಿ ಅವ್ರ ಕೈಲೇ ಕಟ್ ಮಾಡಿಸಿ ತಿನ್ನಿಸಿ ಆಮೇಲಿಂದ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ವಿ. ಸೊ ಏನೋ ಒಂದು ಖುಷಿ ಅಲ್ವ, ನಾವು ಏನು ಅಪರೂಪಕ್ಕೆ ಕೇಕ್ ತೊಗೊಂಡು ಬರೋದು, ಸುಮ್ಮನೆ ಸರಿ ತಗೋಬಾ ಅಂತ ಹೇಳ್ತಾಯಿದ್ರಲ್ಲ, ಸೊ ಹಾಗಾಗಿ ತಂದಿದ್ದೀವಿ ಅಷ್ಟೇ. ಸೊ ಇಬ್ಬರನ್ನು ಕಟ್ ಮಾಡಿ ಕೊಟ್ವಿ, ತಿಂತಾಯಿದ್ದಾರೆ. ನಾವಿಬ್ಬರೇನು ಸ್ವಲ್ಪ ತಿಂದ್ವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.